ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಸಿ ಮಾವಿನಕಾಯಿಯನ್ನು ಬಳಸಿ ಮೊರಬ್ಬವನ್ನು ತಯಾರಿಸೋದು ಹೇಗೆ ಅಂತ ನೋಡೋಣ. ಇಲ್ಲಿ ಹಸಿ ಮಾವಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. 3 ಕಪ್ ಆಗುವಷ್ಟು. 1 ಕಪ್ಪು ಬೆಲ್ಲ ಮತ್ತು 1 ಕಪ್ಪು ಸಕ್ಕರೆಯನ್ನು ತಗೊಂಡಿದ್ದೀನಿ. ನೀವು ಸಕ್ಕರೆನೇ ಬೇಕಾದ್ರೂ ತೊಗೋಬೋದು, ಬೆಲ್ಲನೇ ಬೇಕಾದರೂ ತೊಗೋಬೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ದಪ್ಪ ತಡ ಇರೋ ಪಾತ್ರೆಯನ್ನು ಇಟ್ಕೊಂಡು ಹಸಿ ಮಾವಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಉರಿಯನ್ನು ಮಧ್ಯಮದಲ್ಲಿ ಇಟ್ಕೋಬೇಕು. ಈಗ ಈ ಮಾವಿನಕಾಯಿಗೆ ನಾವು ಇಟ್ಕೊಂಡಿದ್ದಂಥ ಸಕ್ಕರೆ ಬೆಲ್ಲ ಎಲ್ಲನೂ ಸೇರಿಸ್ಕೊಂಡು ಹಾಗೆ ತಿರುಗಿಸ್ಕೊಳ್ತಾ ಹೋಗಬೇಕು. ನೋಡಿ, 1 ಕಪ್ ಬೆಲ್ಲ ಇಟ್ಕೊಂಡಿದ್ನಲ್ಲ ಅದು ಹಾಕಿದ್ದೀನಿ. 1 ಕಪ್ಪು ಸಕ್ಕರೆ ಬೆಲ್ಲ ಮತ್ತು ಮಾವಿನಕಾಯಿ 3 ಸೇರಿಸ್ಕೊಂಡು ಫ್ಲೇಮಿಗೆ ಹೈ ಮಾಡಿಕೊಂಡು 3 ತಿರುಗಿಸ್ಕೊಳ್ತಾ ಹೋಗಬೇಕು. ಅದೆಲ್ಲ ಹೊಂದ್ಕೊಳ್ಳೋವರೆಗೆ. ಫುಲ್ಲು ಸಕ್ಕರೆ ಮತ್ತು ಬೆಲ್ಲ ಎಲ್ಲನೂ ಕೂಡ ಕರಗಿ ಅದಕ್ಕೆ ಹೊಂದ್ಕೋಬೇಕು. ನಾನು ಸಕ್ಕರೆನ ತೋರಿಸಿದಾಗ ಅದು ಡಾರ್ಕಾಗಿ ನಿಮಗೆ ಕಾಣಿಸ್ತಾ ಇತ್ತಲ್ವ, ಅದು ಆರ್ಗ್ಯಾನಿಕ್ ಶುಗರ್ ಆಗಿದ್ದರಿಂದ ಅದು ಬಣ್ಣ ಆಗಿರುತ್ತೆ ಡಲ್ಲಾಗಿ. ಈಗ ನೋಡಿ, ಎಲ್ಲ ಪ್ರಮಾಣ ಕಡಿಮೆ ಆಯಿತು. ಈಗ ಕುದೀತಾನೇ ಇದೆ. ಹೀಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಕುದಿಯೋಕ್ಕೆ. ಈಗ ಮೀಡಿಯಮ್ ಫ್ಲೇಮನ್ನು ಮಾಡಿಕೊಂಡು ಹುರಿದಿಟ್ಕೊಂಡಿರೋಂಥ ಜೀರಿಗೆ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಹಾಕಿದ್ದೀನಿ. ಇದು ಉಪ್ಪು. ನೀವು ಬ್ಲ್ಯಾಕ್ ಸಾಲ್ಟ್ ಆದರೂ ಬಳಸ್ಬೋದು, ಪಿಂಕ್ ಸಾಲ್ಟ್ ಆದರೂ ಬಳಸ್ಬೋದು. ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸಿದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತು ಖಾರದ ಪುಡಿ ಒಂದು ಸ್ವಲ್ಪ. ಇವೆಲ್ಲ ಸೇರಿದ್ರೆ ಟ್ಯಾಂಗಿ ಫ್ಲೇವರ್ ಬರುತ್ತೆ, ರುಚಿ, ಅದಕ್ಕೋಸ್ಕರ ಹಾಕುವಂಥದ್ದು. ಇನ್ನೇನು ಎಲ್ಲ ಹತ್ತಿರಕ್ಕೆ ಬರ್ತಾ ಇದೆ ನೋಡಿ, ತಳ ಬಿಡ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ತಾನೇ ಇರಬೇಕು. ಮ್ಯಾಂಗೋ ಮುರಬ್ಬ ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ. ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈಗ ಫುಲ್ಲು ತಯಾರಾಗಿದೆ, ಗಟ್ಟಿಯಾಗಿದೆ, ಫುಲ್ ತಳ ಬಿಟ್ಟಿದೆ. ಪೂರ್ತಿ ಆರಿದ ಮೇಲೆ ನಾನೀಗ ನಿಮಗೆ ತೋರಿಸ್ತಾ ಇರೋದು. ಇದಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗೋದು ಅಂದರೆ, ಈ ರೀತಿ ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡ್ರೆ ಬಗ್ಸಿ ನೋಡಿ, ಅಷ್ಟು ಈಸಿಯಾಗಿ ಅದು ಬೀಳಲ್ಲ. ನಾವು ಫೋರ್ಸ್ ಕೊಟ್ಟರೆ ಮಾತ್ರ ಅದು ಬೀಳೋ ಅಂಥದ್ದು. ಈಗ ಪೂರ್ತಿ ರೆಡಿಯಾಗಿದೆ ಅಂತ ಅರ್ಥ. ಈ ರೀತಿ ಬೀಳದೆ ಹೋದರೆ ಆ ಲೆವೆಲ್ವರೆಗೂ ತಿರುಗಿಸ್ಕೊಳ್ತಾನೆ ಇರಬೇಕು. ಸ್ಟವ್ ಆನಲ್ಲೇ ಇರಬೇಕು. ಈಗ ಸ್ಟವ್ ಆಫ್ ಮಾಡ್ಕೋಬೇಕು, ರೆಡಿ ಆಗಿದೆ ಅಂತ. ಸಂಪೂರ್ಣವಾಗಿ ಆರೋವರೆಗೂ ಇದನ್ನು ಬಿಡಬೇಕು. ಈಗ ತಯಾರಾಗಿದೆ. ಅದನ್ನು ಸ್ವಲ್ಪನೂ ಬಿಸಿ ಇಲ್ದಂಗೆ ಆರಿದ ಮೇಲೆ ತೇವಾಂಶ ತಗಲದೇ ಇರೋ ಹಾಗೆ ಒಂದು ಗಾಜಿನ ಕಂಟೈನರಲ್ಲಿ ಹಾಕಿ ನೀವು ಇಟ್ಕೊಂಡ್ರೆ ಸುಮಾರು 6 ತಿಂಗಳಾದರೂ ಇದು ಕೆಡದೇ ಇರುತ್ತೆ. ಊಟ ಮಾಡಬೇಕಾದ್ರೆ ಸೈಡಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಇದು ನಾಲಿಗೆ ರುಚಿ ಮೊಗ್ಗನ್ನು ಅರಳಿಸುತ್ತೆ. ಬಹಳನೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.